ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸೌತ್ ಇಂಡಿಯನ್ ಸ್ಟೈಲಲ್ಲಿ ಸಾಂಬಾರ್ ಪೌಡ್ರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಹಾಗೆ ನಾನು ಹಾಕ್ತಾ ಹೋಗ್ತೀನಿ. ಒಂದು ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದನ್ನು ಸಿಮ್ಮಲ್ಲೇ ಇಟ್ಟು ರೋಸ್ಟ್ ಮಾಡಬೇಕಾಗತ್ತೆ. ಎಲ್ಲ ಐಟಮ್ಸು ಅಷ್ಟೇ. ಇದಕ್ಕೆ ಯಾವ್ದ್ಯಾವ್ದು ಸಾಂಬಾರ್ ಪೌಡ್ರಿಗೆ ಏನೇನು ಇಟ್ಕೊಂಡಿದ್ದೀವೋ ಐಟಮ್ಗಳು ಅಂದರೆ ಸಾಮಗ್ರಿಗಳು ಅದೆಲ್ಲ ಬೇಳೆಕಾಳುಗಳೆಲ್ಲ ಸಿಮ್ಮಲ್ಲೇ ಇಟ್ಟು ರೋಸ್ಟ್ ಮಾಡಬೇಕು. ಹೈಯಲ್ಲಿ ಇಡೋಕ್ಕೆ ಹೋಗಬೇಡಿ, ಸೀದೋಗಿಬಿಟ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಆವಾಗ ಸಾಂಬಾರು ಪೌಡ್ರು ಚೆನ್ನಾಗಿ ಬರಲ್ಲ. ನೋಡಿ, ಸಿಮ್ಮಲ್ಲೇ ಇಟ್ಟು ಒಂದು ಸ್ವಲ್ಪ ಹೊತ್ತು ತೊಗೊಳತ್ತೆ. ಸಿಮ್ಮಲ್ಲೇ ಇಟ್ಟು ಕೈ ಆಡಿಸ್ತಾ ಇರಿ. ಆವಾಗ ಈ ಥರ ಕೆಂಪಾಗುತ್ತೆ. ಆವಾಗ ರೋಸ್ಟ್ ಆಗಿ ಚೆನ್ನಾಗಿ ಬರುತ್ತೆ. ತುಂಬ ಕಪ್ಪಗಾಗೋಷ್ಟು ರೋಸ್ಟ್ ಮಾಡೋದು ಬೇಡ, ಕೆಂಪಾಗಿದ್ರೆ ಸಾಕು ಸ್ವಲ್ಪ. ಇವಾಗ ಇದು ಕಡಲೆಬೇಳೆ ಆಗಿದೆ. ಅದನ್ನು ತೆಗ್ದು ಒಂದು ತಟ್ಟೆಯಲ್ಲಿ ಇಟ್ಕೊತಾ ಇದ್ದೀನಿ. ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಸೇಮ್ ಅಳತೆ. ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಸೇಮ್ ಅಳತೆಯಲ್ಲೇ ತೊಗೋಬೇಕು. ಹಾಗೆ ಇದನ್ನು ಅಷ್ಟೇ ಸಿಮ್ಮಲ್ಲೇ ಇಟ್ಟು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕೆಂಪಾಗಿ. ನೋಡಿ, ಕೆಂಪಾಗ್ತಾ ಇದೆ. ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಿದೆ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ರೆ ಸಾಕು, ತುಂಬ ಸೀದೋಗೋದು ಬೇಡ. ಈಗ ನೆಕ್ಸ್ಟು ತೊಗರಿಬೇಳೆ 1/4 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ, ಸಾಕಾಗತ್ತೆ. ನಿಮಗೆ ನೆಕ್ಸ್ಟು ತುಂಬ ಜಾಸ್ತಿ ಬೇಕು ಅಂದರೆ ನಾನಿವಾಗ ಏನು ಅಳತೆ ತೋರಿಸಿದ್ದೀನೋ ಅದ್ರ ಡಬಲ್ ಮಾಡ್ಕೊಳ್ಳಿ, ನಿಮಗೆ ಜಾಸ್ತಿ ಆಗುತ್ತೆ. ನಾನಿದು 1-1.5 ತಿಂಗಳು ಆಗೋಷ್ಟು ಯೂಸ್ ಮಾಡ್ತೀವಿ, ಯಾಕಂದರೆ ನಮ್ಮನೇಲಿ 3 ಜನ ಇದ್ದೀವಿ. ಈಗ ಸಾಸಿವೆ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಚಿಟಪಟ ಸಿಡಿಯೋ ತನಕ ರೋಸ್ಟ್ ಮಾಡ್ಕೋಬೇಕು. ಹಾಗೆ ಈಗ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಕೆಂಪಗಾಗೋ ತನಕ ಸಿಮ್ಮಲ್ಲೇ ಇಟ್ಟು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದು ಮೆಂತ್ಯ ಹಾಕೋದ್ರಿಂದ ಸಾಂಬಾರು ಪೌಡ್ರಿಗೆ ತುಂಬಾ ಘಮ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ಕಾಳು ಮೆಣಸು ಅಷ್ಟೇ ಸ್ವಲ್ಪ ಹಾಕಿದ್ರೆ ಸಾಕು, ಅದ್ರ ಫ್ಲೇವರ್ ಬರೋದಕ್ಕೋಸ್ಕರ ಸ್ವಲ್ಪ ಹಾಕಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಒಳ್ಳೆ ತಿಕ್ನೆಸ್ ಬರುತ್ತೆ ಸಾಂಬಾರು ಇದು ಹಾಕೋದ್ರಿಂದ. ಅಕ್ಕಿನೂ ಸಹ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಅಕ್ಕಿನೂ ಕೆಂಪಾಗಿದೆ. ಈಗ ಅರ್ಧ ಕಪ್ ಆಗೋಷ್ಟು ಕರಿಬೇವಿನ ಎಲೆ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋದು ತೊಗೊಳ್ಳಿ. ಅದನ್ನು ಅಷ್ಟೇ ರೋಸ್ಟ್ ಮಾಡ್ಕೊಬೇಕು. ಇದು ಈಗ ಗುಂಟೂರು ಮೆಣಸಿನ್ಕಾಯಿನ ನಾನು 15 ತೊಗೊಂಡಿದ್ದೀನಿ. 15 ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ 30 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದ್ರದ್ದು ಡಬಲ್ ತೊಗೊಬೇಕು ಬ್ಯಾಡಗಿ ಮೆಣಸಿನ್ಕಾಯಿ, ಒಳ್ಳೆ ಕಲರ್ ಬರುತ್ತೆ ಸಾಂಬಾರು ಪೌಡ್ರಿಗೆ. ಹಾಗೆ 1 ಫುಲ್ ಕಪ್ ಆಗೋಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಸಿಮ್ಮಲ್ಲೇ ಇಟ್ಟು ರೋಸ್ಟ್ ಮಾಡಿ ಈಗ ಒಂದು ತಟ್ಟೆಗೆ ಎಲ್ಲ ಸಾಮಗ್ರಿನೂ ಹಾಕ್ಕೊಂಡಿದ್ದೀನಿ ರೋಸ್ಟ್ ಮಾಡಿ. ಅದ್ರ ಜೊತೆಗೆ ರುಬ್ಬಬೇಕಾದ್ರೆ ಅರಿಶಿನ ಮತ್ತು ಹಿಂಗನ್ನು ಸೇರಿಸ್ಕೊಂಡು ಅದೆಲ್ಲ ತಣ್ಣಗಾದ್ಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ರುಬ್ಕೊಳ್ಳಿ. ಆವಾಗ ಆಗಿರುತ್ತೆ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಪುಡಿನೂ ಆಗುತ್ತೆ. ಆವಾಗ ಸಾಂಬಾರು ಪೌಡ್ರು ರೆಡಿಯಾಗಿರುತ್ತೆ. ನಿಮ್ಮನೆಯಲ್ಲೂ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಟೇಸ್ಟಿ ಇರುತ್ತೆ, ಒಂದ್ಸಲಿ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಒಂದ್ಸಲಿ ಸಾಂಬಾರು ಮಾಡಿಬಿಟ್ಟು ಈ ಸಾಂಬಾರು ಪೌಡ್ರಲ್ಲಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ತುಂಬ ಜನ ಈ ಸಾಂಬಾರು ಪೌಡ್ರನ್ನ ಮಿಲ್ಲಲ್ಲಿ ಹಾಕಿಸ್ಬಿಟ್ಟು ತುಂಬ ದಿವಸ ಆಗೋಷ್ಟು ಸ್ಟೋರ್ ಮಾಡ್ಕೊತಾರೆ. ಆವಾಗದು ಅಷ್ಟು ಸ್ಮೆಲ್ ಇರಲ್ಲ, ಹೋಗಿಬಿಟ್ಟಿರುತ್ತೆ. ಈ ಥರ 1 ತಿಂಗಳಿಗೊಂದ್ಸಲಿ 2 ತಿಂಗಳಿಗೊಂದ್ಸಲಿ ಮಾಡಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.